ನಮಸ್ಕಾರ. ಏನಿವತ್ತು ಕೋಲಾರ ಮೆಕ್ಕೆ ಸರ್ಕಲ್ ಹತ್ರ ಪ್ರೊಟೆಸ್ಟ್ ಅನ್ನು NSU ಮತ್ತು SFI ವತಿಯಿಂದ ಹಮ್ಮಿಕೊಂಡಿದ್ರು. ಇದರ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ, ಮಾಧ್ಯಮದಲ್ಲೆಲ್ಲ ಬರ್ತಾ ಐತೆ. 22 ಜನ ಮಕ್ಕಳು ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ನೀಟ್ ಪೇಪರ್ ಹಗರಣ ಆಗಿರೋದ್ರಿಂದ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇವರು ಹಣವನ್ನು ಲೂಟಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ. ಎಷ್ಟೇ ಸ್ಟೂಡೆಂಟು ಜಂತರ್ ಮಂತರಲ್ಲಿ ಕೂತ್ಕೊಂಡು ಸುಮಾರು 1 ತಿಂಗಳಿಂದ ಅವರು ಒದ್ಲಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಯಾವುದೇ ತರ ನ್ಯಾಯ ಸಿಗ್ತಾ ಇಲ್ಲ. ಉಲ್ಟಾ ಅವ್ರ ಮೇಲೆ ರಾಟಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ. ಈ ದೇಶ ನಡೆಸೋಕ್ಕೆ ಬಿಜೆಪಿ ನಾಲಾಯಕು ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆ ಅಂದ್ರೆ ಮೋದಿಗೆ ಮಕ್ಕಳಿಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಮೋದಿಗೆ ಮಕ್ಕಳಿಲ್ಲ, ಅಮಿತ್ ಶಾ ತಡಿಪಾರು, ಯೋಗಿಗೆ ಹೆಂಡತಿ ಇಲ್ಲ. ಇವರು ಇರ್ತಾ ಅವ್ರ ಕೈಗೆ ನಾವು ರಾಷ್ಟ್ರವನ್ನು ಕೊಟ್ಟಿದ್ದೀರಿ. ಇವ್ರು ನಮ್ಮನ್ನೆಲ್ಲ ಯುವಕರನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಅವ್ರಿಗೆ ಮಕ್ಕಳಂದ್ರೆ ಏನು, ಮಕ್ಕಳ ಭವಿಷ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವರು ಮೋಜು ಮಸ್ತಿ ಮಾಡೋಕ್ಕೋಸ್ಕರ EVM ಹ್ಯಾಕ್ ಮಾಡಿ ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡಕ್ಕೆ ಯೋಗ್ಯತೆ ಇಲ್ದಿರ EVM ಹ್ಯಾಕ್ ಮಾಡಿ ಇವರು ಇದ್ರಿಗೆ ಬಂದಿದ್ದಾರೆ ಅಧಿಕಾರಕ್ಕೆ. ಅವ್ರಿಗೆ ತಾಕತ್ತು ದಮ್ಮು ಇದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ಬರ್ಲಿ. ನಾವು ಏನು, NSU ಏನು, ಯೂತ್ ಕಾಂಗ್ರೆಸ್ ಏನು, ಕಾಂಗ್ರೆಸ್ ಸರ್ಕಾರ ಏನು, ಕಾಂಗ್ರೆಸ್ ಸರ್ಕಾರ ಇತಿಹಾಸ ಏನು ಅಂತ ನಾವು 2029ಗೆ ಅವ್ರಿಗೆ ತೋರಿಸ್ತೀರಿ ನಾವು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.